ಇನ್ನು ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಭಾಷಣ ಮಾಡಿದ ಪ್ರಧಾನಿ ಮೋದಿ ಎಂದಿನಂತೆ ವಿಪಕ್ಷಗಳ ವಿರುದ್ಧ ಮಾತಿನ ಮತಾಪನ್ನ ಹಾರಿಸಿದ್ದಾರೆ. ರಾಷ್ಟ್ರಪತಿಗಳ ಭಾಷಣ ಬೋರಿಂಗ್ ಅಂತ ರಾಹುಲ್ಗೆ ಮಾತಲ್ಲೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಅಂದ್ರೆ ಅವರು ಆಡಿದ್ರು ಆ ಮಾತನ್ನ. ಬಡವರ ಜೋಪಡಿಯಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ತಾರೆ, ಆದರೆ ಅವರಿಗೆ ಬಡವರ ಮಾತು ಬೋರಿಂಗ್ ಆಗಿರುತ್ತೆ ಅಂತ ಕುಟುಕಿದ್ದಾರೆ. ಇಂಡಿಯನ್ ಸ್ಟೇಟ್ ಮೇಲೆ ಯುದ್ಧ ಅಂತ ರಾಹುಲ್ ಉದ್ದೇಶಿಸಿ ಕೆಲವರು ನಗರ ನಕ್ಸಲರಂತೆ ಮಾತನಾಡ್ತಾರೆ, ಅವರಿಗೆ ಸಂವಿಧಾನವೇ ಅರ್ಥವಾಗಿಲ್ಲ ಅಂತ ಮೋದಿ ಟೀಕಿಸಿದ್ದಾರೆ. ಕೆಲವರು ತಾವು ಪ್ರಬುದ್ಧರಂತ ತೋರಿಸಿಕೊಳ್ಳೋಕೆ ವಿದೇಶಾಂಗ ನೀತಿಯ ಬಗ್ಗೆ ಮಾತನಾಡ್ತಾರೆ, ಅದರಿಂದ ದೇಶ ಬೆಲೆ ತತ್ತರೂ ಕೂಡ ಅವರಿಗೆ ಫೀಲ್ ಆಗಲ್ಲ ಅಂತ ಮೋದಿಯವರ ಆರೋಪ. ರಾಷ್ಟ್ರಪತಿ ಭಾಷಣ ಸ್ಫೂರ್ತಿದಾಯಕವಾಗಿತ್ತು, ಆದರೆ ಹತಾಶ ಸೋನಿಯಾ ಗಾಂಧಿ ಮರ್ಮೂರನ್ನು ಅಪಮಾನಿಸಿದ್ದಾರೆ ಅಂತ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಉಳಿಕೆ ಮಾಡಿದ ಹಣವನ್ನು ಶೀಶ್ ಮಹಲ್ ನಿರ್ಮಿಸೋಕೆ ಬಳಸಲಿಲ್ಲ ಅನ್ನೋ ಮೂಲಕ ಕೇಜ್ರಿವಾಲ್ಗೆ ಟಾಂಗ್ ಕೊಟ್ಟಿದ್ದಾರೆ. जो लोग गरीबों की झोपड़ियों में फोटो सेशन कराकर अपना मनोरंजन करते रहते हैं, उन्हें संसद में गरीबों की बात बोरिंग ही लगेगी. मैं उनका गुस्सा समझ सकता हूं. ये देश का दुर्भाग्य है कि आजकल कुछ लोग अर्बन नक्सल की भाषा खुलेआम बोल रहे हैं. इंडियन स्टेट के सामने मोर्चा लेना. ಇವತ್ತಿನ ಮೋದಿ ಅವರದ್ದು ಭಾಷಣ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡುವಂಗಿತ್ತು. ಅಲ್ಲ, ಕೊಡಬೇಕಾದ ಅವ್ರ ಕೆಲಸ ಕೊಡ್ತಾರೆ, ಅವ್ರು ಮಾತಾಡ್ಬೇಕಾದ ಅವ್ರ ಕೆಲಸ ಅವ್ರು ಮಾತಾಡ್ತಾರೆ, ಇವ್ರು ಕೊಡಬೇಕಾದ ಕೆಲಸ ಇವ್ರು ಕೊಡ್ತಾರೆ. ಆಮೇಲೇನು ಅಲ್ಲ, ರಾಜಕೀಯ ಬರೀ ರಾಜಕೀಯ ಭಾಷಣ ಆಗೋಗ್ಬಿಡುತ್ತಾ ಅಂತ ಸರ್ ಸಂಸತ್? ಮತ್ತೆ ಅಲ್ಲಿ ಇನ್ನೇನಾಗಬೇಕು ಅನ್ಕೊಂಡಿದ್ದೀರಿ? ಅಲ್ಲ, ಟೀಕೆಗಳನ್ನೇ ಆಗೋಗ್ಬಿಡುತ್ತೆ. ಬೇರೆ ಇನ್ನೇನಾಗಬೇಕು? ಯಾವತ್ತಿಂದ ಇದು? ಅಲ್ಲ, ನೆನ್ನೆಯಿಂದನಾ? ಇಲ್ಲ, ಮತ್ತೆ ಇನ್ನೇನಾಗಬೇಕಲ್ಲಿ? ರಾಜಕಾರಣನೇ ಬರೀ ಟೀಕೆಯಲ್ಲಿದ್ದಾಗ, ಸ್ವಾರ್ಥ ದುಡ್ಡು ಹೊಡ್ಕೊಂಡು ಮಜಾ ಮಾಡ್ಕೊಂಡು ಹೋಗೋದಾಗದಾಗ ಇನ್ನೇನಿರುತ್ತೆ ಹೌಸಲ್ಲಿ? ಓಕೆ, ಅಪೋಸಿಷನ್ನು ಅಷ್ಟೇ ಜವಾಬ್ದಾರಿಯಿಂದ ಬಿಹೇವ್ ಮಾಡಿದ್ಯಾ? ಬೇಡ. BJP ಅವರು ಅಪೋಸಿಷನಲ್ಲಿ ಇದ್ದಾಗ ಮಾಡಿದಾರಾ? ಇಲ್ಲ. ಮಾಡಿದಾರಂತ ಇಲ್ಲ, ಮತ್ತೆ ಹೆಂಗಂತೆ? ಹಾಗಾಗಿ ನಡೆಯುತ್ತೆ ಸದನ. ಬೇಕಿದ್ದವ್ರು ಪ್ರೈಮ್ ಮಿನಿಸ್ಟರ್ ಭಾಷಣ ಸಂತೋಷದಲ್ಲಿ ಕೇಳ್ಕೊಳ್ಳಿ, ಇಲ್ದಿರ ಪಕ್ಕಕ್ಕೆ ತಳೆ ಬಿಸಾಕಿ ಅಷ್ಟೇ. ಓಕೆ, ಇನ್ನೇನು ಮಾಡೋಕ್ಕಾಗತ್ತೆ? ನಾವು ರಾಹುಲ್ ಗಾಂಧಿ ಬೇಕಿದ್ದವ್ನು ಕೇಳ್ಕೊಳ್ಳಿ, ಇಲ್ದ್ರ ಪಕ್ಕಕ್ಕೆ ತಳಿ ಬೀಸಾಕಿ. ಏನಿದೆ ಅದರಲ್ಲಿ? ನಿರೀಕ್ಷಿತವಾದ ಉತ್ತರಪ್ಪ. ನನಗೇನು ದೊಡ್ಡ ಹೊಸ ಉತ್ತರ ಏನು ಕಾಣಲಿಲ್ಲ ಅದರಲ್ಲಿ. ಬಟ್ ಈ ಫೋಟೋ ಶೂಟ್ ಎಲ್ಲರೂ ಮಾಡಿಸ್ತಾರಲ್ಲ ಸರ್, ಅದು ಬಿಡಿ. ರಾಹುಲ್ ಗಾಂಧಿ ವಿಲ್ ಹ್ಯಾವ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್. ಪ್ಲಸ್ ಎವಿಡೆನ್ಸ್ ಇಲ್ಲದೆ ಮಾತಾಡ್ತಾರ, ಅವ್ರ ಬಾಯಿಗೆ ಬಂದಂಗೆ, ಅವ್ರು ಇಷ್ಟ ಬಂದಂಗೆ ಅಂತ ಅನ್ನೋದು ಒಂದಿದೆ ಸಮಸ್ಯೆ. ನಾನು ಇಲ್ಲ ಅಂತ ಹೇಳಲ್ಲ ಅದನ್ನು. ಪ್ರೈಮ್ ಮಿನಿಸ್ಟರ್ ಹೇಳಿದ್ದೇವೆ, ಇಂದಿರಾ ಗಾಂಧಿ ಇದು ಮಾಡಿದ್ರು, ರಾಹುಲ್ ನನಗೆ ಗೊತ್ತು, ನಮಗೆ ಹೌದು, ನಮಗೆ ಗೊತ್ತದು. ಉತ್ತರ ಕೊಡ್ಲಿಲ್ಲ ಅಂದ್ರೂ ಪಲಾಯನ ಅಂತ ಹೇಳಿರ್ತಿದ್ರಲ್ಲ ಸರ್. ಉತ್ತರ ಕೊಡದೇ ಇದ್ದಿದ್ರು ಉತ್ತರ ಕೊಡಬೇಕಾದ ಅವ್ರ ಜವಾಬ್ದಾರಿ ರೀ. ಲೀಡರ್ ಆಫ್ ದಿ ಹೌಸ್ ಆಗಿ ಕೊಡಬೇಕು ಅಂದ್ರೆ ಕೊಡಬೇಕು, ಬೇಡ ಕೊಡಬೇಡಿ, ಹೋಗಿ. ಪ್ರತಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಬಹುದಿತ್ತ ಅಂತ ಸರ್ ನಿಮಗನ್ನಿಸ್ತಿಲ್ವೇನೋ? ನಿಮಗೆ ಸೀರಿಯಸ್, ನಿಮ್ಮನ್ನು ನಾನು ಸೀರಿಯಸ್ ಅಲ್ಲ ಅಂದರೆ ನಿಮಗೇನು ಅನಿಸುತ್ತೆ? ನಿಮ್ಗೇನನ್ಸುತ್ತೆ? ನನ್ನ ಅಭಿಪ್ರಾಯ ಅನಿಸುತ್ತೆ. ಯಾಕಂದರೆ ನಿಮ್ಮ ಪ್ರಕಾರ ನೀವು ಸೀರಿಯಸ್ ಆಗಿದ್ದೀರಿ. ಹಂಗೆ ನನ್ನ ಅಭಿಪ್ರಾಯ ಸೇಮ್ ಇರ್ಬೋದು. ರಾಹುಲ್ ಗಾಂಧಿಗೆ ಅವ್ರ ಪ್ರಕಾರ ಅವ್ರು ಸೀರಿಯಸ್ ಆಗಿದ್ದೀರಂತೆ ಇರ್ಬೋದು. ನಿಮ್ಮ ಪ್ರಕಾರ ಅವ್ರು ಸೀರಿಯಸ್ ಅಲ್ಲ ಅನ್ನಿಸ್ತಿರ್ಬೇಕು, ಅವ್ರಿಗೆ ಅನ್ನಿಸ್ತಿರ್ಬೋದು ನಾನು ಸೀರಿಯಸ್ ಆಗಿದ್ದೀನಿ ಅಂತ. ಹಾಗಾಗಿ ಯಾರು ಸೀರಿಯಸ್ಸು, ಯಾರು ಸೀರಿಯಸ್ ಅಲ್ಲ, ಮತ್ತು ಯಾರು ಮಾತಾಡ್ತಿರೋದ್ರಲ್ಲಿ ಸತ್ಯಾಂಶ ಇರಬಹುದು ಅಥವಾ ಇಲ್ಲ, ಯಾರು ಮಾತಾಡ್ತಿರೋದಕ್ಕೆ ಸಾಕ್ಷಿಗಳೇನಾದ್ರು ಇದೆಯೋ ಇಲ್ವೋ ಅನ್ನೋದನ್ನು ಅಲ್ಟಿಮೇಟ್ಲಿ ಅರ್ಥ ಮಾಡಿಕೊಳ್ಳಬಹುದಾದ ಜನ ತೀರ್ಮಾನ ಮಾಡಬೇಕು. ನೀವು ಎಂಥ ನ್ಯೂಸ್ ಪ್ರೆಸೆಂಟರು, ನಾನು ಅಥವಾ ಇವರೋ ಇನ್ನೊಬ್ಬರು ಮತ್ತು ಅನ್ನೋದು ಜನನೇ ತಾನೇ ತೀರ್ಮಾನ ಮಾಡಬೇಕು ಅಲ್ಟಿಮೇಟ್ಲಿ. ಸತ್ಯ, ಹೌದು. ನಮ್ಮ ಕೇಸಲ್ಲೀಗ ಸೇಮ್ ಅಲ್ವೇ? ಜನನೇ ತೀರ್ಮಾನ ಮಾಡಬೇಕು, ಜನ ತೀರ್ಮಾನ ಮಾಡಬೇಕು. ಹಾಗಾಗಿ ರಾಹುಲ್ ಗಾಂಧಿ ಸೀರಿಯಸ್ ಅಲ್ಲ ಅನ್ನೋದು ನಮಗನ್ನಿಸ್ತಿದೆ ಅಂತ ಇಟ್ಕೊಳ್ಳಿ. ಅಥವಾ ರಾಹುಲ್ ಗಾಂಧಿನ ಒಪ್ಪಲಿಕ್ಕೆ ಸಾಧ್ಯವಿಲ್ಲದ ಮನಸ್ಥಿತಿಗಳಲ್ಲಿದ್ದವ್ರಿಗೆ ಅನ್ಸುತ್ತೆ. ತಿಪ್ಪರ್ ಲಾಗ ಹೊಡೆದ್ರು BJP ಒಪ್ಪಕ್ಕಾಗದೇ ಇರೋಂಥವ್ರಿಗೆ ನರೇಂದ್ರ ಮೋದಿ ಏನೇ ಮಾತಾಡಿದ್ರು ಸರಿ ಅಂತ ಹೆಂಗೆ ಅನ್ಸಕ್ಕಾಗತ್ತೆ? ಹೌದು, ಇದು ಅಷ್ಟೇ. ಎಸ್.